ಒಟ್ಟು 15 ದಿನಗಳ ಕಾಲ ನಡೆದಂತಹ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ರಾಯಚೂರು ತಾಲೂಕಿನ ಡಿ ರಾಂಪುರ ಗ್ರಾಮದಲ್ಲಿ ಸಂಪನ್ನಗೊಂಡಿತು. ರಾಯಚೂರು ತಾಲೂಕಿನ ಡಿ ರಾಂಪುರ ಗ್ರಾಮದಲ್ಲಿ ಅಂದು ದಿನಾಂಕ 12/6/2025 ನಡೆದ ಸಮಾರೋಪ ಸಮಾರಂಭದಲ್ಲಿ ರೈತ ಬಾಂಧವರಿಗೆ ವಿವಿಧ ಪರಿಕರಗಳ ಪ್ರದರ್ಶನ ಮಾಹಿತಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮುಖ್ಯವಾಗಿ ಡ್ರೋನ್ ಯಂತ್ರದ ಮೂಲಕ ಸಿಂಪರಣೆ ಮಾಡುವಂತಹ ವಿಧಾನವನ್ನು ಪ್ರಾತ್ಯಕ್ಷಿಕೆಯ ಮೂಲಕ ರೈತ ಬಾಂಧವರು ತಿಳಿದುಕೊಂಡರು. ವಿವಿಧ ಮಾಹಿತಿಗಳನ್ನು ವಿಜ್ಞಾನಿಗಳು ಪ್ರಾರಂಭದಲ್ಲಿ ತಾಂತ್ರಿಕ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿಯನ್ನು ನೀಡಿದರು. ನಂತರ ವೇದಿಕೆಯ ಕಾರ್ಯಕ್ರಮಗಳು ಆರಂಭಗೊಂಡವು. ಪ್ರಾರಂಭದಲ್ಲಿ ರೈತಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಂತರ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಮುಖ್ಯ ಅತಿಥಿಗಳನ್ನು, ವಿಜ್ಞಾನಿಗಳನ್ನು, ರೈತ ಬಾಂಧವರನ್ನ ಹಾಗೂ ವಿಶೇಷ ಆಹ್ವಾನಿತರನ್ನ ರಾಯಚೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿಮ್ಮಣ್ಣ ಇವರುಗಳು ಸ್ವಾಗತವನ್ನ ಕೋರಿದರು. ನಂತರ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿದರು. ನಮ್ಮ ರಾಯಚೂರಿನ KVK ಕೃಷಿ ವಿಜ್ಞಾನ ಕೇಂದ್ರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಬರ್ತಕ್ಕಂಥ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗ. ಈ ಇಲಾಖೆಗಳಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಭಾರತೀಯ ತೋಟಗಾರಿಕಾ ಸಂಸ್ಥೆ, ಭಾರತೀಯ ಪಶು ಚಿಕಿತ್ಸಾ ಸಂಶೋಧನಾ ಸಂಸ್ಥೆ, ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆ, ಕೃಷಿ ಇಲಾಖೆ ಕರ್ನಾಟಕ ರಾಯಚೂರಿನ ಒಂದು JD ಆಫೀಸ್ ಇರ್ಬೋದು, ಬೇರೆ ಬೇರೆ AO ಆಫೀಸ್ಗಳಿರ್ಬೋದು, ಪಶುಸಂಗೋಪನಾ ಇಲಾಖೆ, ಅರಣ್ಯ ಇಲಾಖೆ, IFFCO ಸಂಸ್ಥೆ, ಇವರೆಲ್ಲರೂ ಸಹ ನಮ್ಮ ಕಳೆದ 14 ದಿನ ನಮ್ಮ ಜೊತೆಗಿದ್ದು ನಾವು ಪ್ರತಿದಿನ 2 ಟೀಮ್ ಮಾಡ್ಕೊಂಡು ಪ್ರತಿದಿನ 2 ಟೀಮ್ ಮಾಡ್ಕೊಂಡು ಒಂದೊಂದು ಟೀಮು 3 ಹಳ್ಳಿ, ಆ ರೀತಿಯಾಗಿ ರಾಯಚೂರು ಜಿಲ್ಲೆಯ ಸುಮಾರು 90ಕ್ಕೂ ಹೆಚ್ಚು ಗ್ರಾಮಗಳನ್ನ ಕವರ್ ಮಾಡಿದ್ದೇವೆ. ರೈತರ ಜಮೀನುಗಳಿಗೆ ಭೇಟಿ ಮಾಡಿದ್ದೇವೆ. ರೈತರು ಅವ್ರ ಮನೆಗೆ ಹೋಗಿ ಅವ್ರಿಗೆಲ್ಲ ಒಂದೇನು ಕೃಷಿಯಲ್ಲಿ ಏನು ಹೊಸ ತಂತ್ರಜ್ಞಾನ ಬಂದಿದೆ ಅದ್ರ ಬಗ್ಗೆ, ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಬಗ್ಗೆ ಮಾಹಿತಿ, ಜೈವಿಕ ಪೀಡೆನಾಶಕಗಳು, ಜೈವಿಕ ಶಿಲೀಂಧ್ರನಾಶಕ, ಸಾವಯವ ಕೃಷಿ ಬಗ್ಗೆ, ಮಣ್ಣು ಪರೀಕ್ಷೆ, ಬೀಜೋಪಚಾರ, ಅದೇ ರೀತಿ ಈ ಡ್ರೋನ್ ಚಾಲಿತ ಯಂತ್ರದ ರಸಗೊಬ್ಬರ ಸಿಂಪರಣಾ ಪ್ರಾತ್ಯಕ್ಷಿತೆ, ಇದರ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೃಷಿಗೆ ಸಂಬಂಧಿಸಿದ ವಿವಿಧ ಯೋಜನೆಗಳು, ಈ ಸೌಲಭ್ಯಗಳಿದಾವೆ, ಬೇರೆ ಬೇರೆ ಸಬ್ಸಿಡೀಸ್ ಇದಾವೆ, ಅದ್ರ ಬಗ್ಗೆ ಅವರಿಗೆ ಪ್ರತಿ ಹಳ್ಳಿಗೂ ಕೂಡ ನಾವು ಕಾರ್ಯಾಗಾರ ಮಾಡುವ ಮೂಲಕ, ನೇರ ಸಂವಾದ ಮಾಡುವ ಮೂಲಕ ಅವರಿಗೆ ಜಾಗರೂಕತೆ ಮೂಡಿಸಿದ್ದೇವೆ. ಪ್ರತಿದಿನ 2 ಟೀಮ್ಗಳಂತೆ 14 ದಿನಗಳಲ್ಲಿ ರಾಯಚೂರು ಜಿಲ್ಲೆಯ 90 ಗ್ರಾಮಗಳಿಗೆ ಭೇಟಿ ಮಾಡಿ ಸುಮಾರು 30,000ಕ್ಕೂ ಹೆಚ್ಚು ರೈತರನ್ನ ನಾವು ಮುಟ್ಟಿದ್ದೇವೆ ಸರ್. ಅದೇ ರೀತಿ ಇಟ್ ಇಸ್ ಬಿಗಿನಿಂಗ್, ಆಕ್ಚುಲಿ ಇಟ್ ಇಸ್ ಸಮಾರೋಪ ಮಾಡಬೇಕಂದ್ರು, ಬಟ್ ಇಟ್ ಇಸ್ ಸಮಾರೋಪ ಅಲ್ಲ, ಇಟ್ ಇಸ್ ಬಿಗಿನಿಂಗ್, ಮುಂಗಾರು ಪೂರ್ವ ಕೃಷಿ ಅಭಿಯಾನ. ಹಾಗಾಗಿ ನಂತರ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ AR ಕುರುಬಾರ್ ಇವರುಗಳು ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿ ಹಾಗೂ ರೈತ ಬಾಂಧವರಿಗೆ ಈ ಭಾಗದಲ್ಲಿ ಬೆಳೆಯುವ ಬೆಳೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಇದು ರೈತರ ಕಾರ್ಯಕ್ರಮ, ತಮಗೆಲ್ಲರಿಗೂ ಗೊತ್ತಿರುವುದು. ತಮಗೆಲ್ಲರಿಗೆ ಇವತ್ತೇನು ಹೇಳ್ತಾ ಇದೆ ಅಂದ್ರೆ, ಇದು ಈ ವರ್ಷ ಎಲ್ಲರಿಗೆ ಒಂದು ಖುಷಿಯನ್ನೇ ಕೊಟ್ಟಿದೆ. ಏನಂದ್ರೆ ಮಳೆ ಸರಿಯಾಗಿ ಬರ್ತಾ ಇದೆ. ಇದು ಎಲ್ಲರೂ ಬಯಸುವಂತ ಒಂದು ವಿಷಯ. ಮಳೆ ಈ ವರ್ಷ ಒಳ್ಳೆ ಲಕ್ಷಣದಿಂದ ಪ್ರಾರಂಭ ಆಗಿದೆ. ಆದ್ರಿಂದ ಆ ದೇವರಿಗೆ ನಾವೆಲ್ಲರೂ ಪ್ರಾರ್ಥನೆಯನ್ನ ಸಲ್ಲಿಸೋಣ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮಳೆಯಲ್ಲಿ ಬೆಳೆ ಕಾಣುವಂತ ಎಲ್ಲರೂ ಹೇಳ್ತಾರೆ. ಆ ಒಂದು ದೃಷ್ಟಿಯಿಂದ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಮಳೆ ಬರದಿದ್ರೆ ಒಕ್ಕಲ್ತನ ನಡೆದಿಲ್ಲ. ಅದರಿಂದ ಶುಭ ಸಂಕೇತವಾಗಿ ಇವತ್ತು ಮಳೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆನೂ ಮಳೆ ಆಗಿದೆ. ಈ ವರ್ಷ ತಮಗೆಲ್ಲರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಬೆಳೆ ಬರಲಿ, ಒಳ್ಳೆಯ ಒಂದು ಉತ್ಪಾದನೆ ಬರಲಿ, ಹಾಗೂ ತಮಗೆ ಬೆಳೆದಂತ ಬೆಳೆಗೆ ಒಳ್ಳೆಯ ಒಂದು ಬೆಲೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಭಾಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನು ಹೊಸದೇನಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಸುಮಾರು 35 ವರ್ಷಗಳಿಂದ ತಾವೆಲ್ಲರೂ ಸಂಪರ್ಕದಲ್ಲಿದ್ದೀರಿ. ತಮ್ಮಿಂದನೇ, ತಮ್ಮ ಆಶೀರ್ವಾದದಿಂದನೇ ಕೃಷಿ ವಿಜ್ಞಾನ ಕೇಂದ್ರ ಒಳ್ಳೆ ಕೆಲಸವನ್ನ ಮಾಡಿ
ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಪಡಲಿಕ್ಕೆ ತಾವೆಲ್ಲರೂ ಕಾರಣರಾಗಿದ್ದೀರಿ. ಆ ಪ್ರಶಸ್ತಿ ನಿಮ್ಮಿಂದ ಬಂದಿದ್ದು, ಆ ಪ್ರಶಸ್ತಿ ಬಂದ ನಂತರ ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬಂದಿದೆ ಕೆಲಸ ಮಾಡುವಂತ ಒಂದು ರೈತರಿಗೋಸ್ಕರ. ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇದು ಪ್ರಾರಂಭ ಆಗಿದ್ದು ಎಲ್ಲಾ ರೀತಿಯಿಂದ ರೈತರಿಗೆ ಏನೇನು ಮಾಹಿತಿ ಬೇಕು, ಇದು ಮುಂಗಾರಿನ ಮೊದಲನೇ ಪ್ರಾರಂಭ. ರೈತರಿಗೆ ಯಾವ ರೀತಿಯಾಗಿ ಬೀಜದ ಬಗ್ಗೆ ಇರಬಹುದು, ಯಾವುದೇ ತಾಂತ್ರಿಕತೆ ಮಾಹಿತಿ ಇರಬಹುದು, ತಳಿಗಳ ಆಯ್ಕೆ ಇರಬಹುದು, ಬಿತ್ತನೆ ಪದ್ಧತಿ ಇರಬಹುದು, ಬೀಜೋಪಚಾರ ಇರಬಹುದು, ಇದರ ಜೊತೆಗೆ ಹೊಸ ಹೊಸ ತಾಂತ್ರಿಕ ಮಾಹಿತಿಗಳ ಬಗ್ಗೆ ತಮಗೆ ಮನೆ ಬಾಗಿಲಿಗೆ ನಮ್ಮ ವಿಜ್ಞಾನಿಗಳು, ನಾವು ಒಬ್ಬರೇ ಇಲ್ಲ, ಇದು ಈ ವರ್ಷ ವಿಶೇಷವಾದದ್ದು. ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳು ಸಹ ನಮ್ಮೊಟ್ಟಿಗೆ ಕೈ ಜೋಡಿಸಿದಾವೆ. ನಮ್ಮ ದೇಶದ ರಾಷ್ಟ್ರೀಯ ಕೃಷಿ ಸಂಶೋಧನಾ ಸಂಸ್ಥೆಗಳು, ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳು, ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದೆ. ಅದರ ಇಲಾಖೆಗಳಂತೂ ಇದ್ದೇ ಇರುತ್ತವೆ. ಇದು ವಿಶೇಷವಾದದ್ದು. ಈ ಕಾರ್ಯಕ್ರಮದ ಲಾಭ ತಾವೆಲ್ಲರೂ ಪಡೆದಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸತತವಾಗಿ 29ನೇ ತಾರೀಕಿಂದ ಇಲ್ಲಿವರೆಗೆ ಪ್ರತಿದಿನ ನಮ್ಮ ವಿಜ್ಞಾನಿಗಳು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ರೈತರ ಹೊಲಗಳಿಗೆ ಹೋಗಿ, ರೈತರ ಊರುಗಳಿಗೆ ಹೋಗಿ ಸಭೆಗಳನ್ನ ಮಾಡಿ, ಸಮಸ್ಯೆಗಳಿಗೆ ಚರ್ಚಿಸಿ ತಾಂತ್ರಿಕ ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಮೆಚ್ಚುವಂತ ಕೆಲಸ. ಇದು ನಮಗೂ ಸಹ ಒಳ್ಳೆಯ ಒಂದು ಪ್ರಾರಂಭ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಮುಂಗಾರಿನ ಅಭಿಯಾನ ಆಗಿರೋದ್ರಿಂದ ಯಶಸ್ವಿಯನ್ನು ನೋಡಿ ಹಿಂಗಾರಿನ ಬೆಳೆಗಳ ಬಗ್ಗೆ ಸಹ ಈ ತರ ಅಭಿಯಾನ ಪ್ರಾರಂಭ ಮಾಡಬಹುದು ಅಂತ ಒಂದು ಕಲ್ಪನೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದಿದೆ. ಮೊದಲು ಈ ತರದ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ನಾವು ಅಷ್ಟೇ ಮಾಡ್ತಿದ್ದೇವೆ, ಕೃಷಿ ವಿಜ್ಞಾನ ಕೇಂದ್ರಗಳು ಮಾತ್ರ ವಾರದ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ವಿಶೇಷ ಕಾರ್ಯಕ್ರಮಗಳು ಆಗ್ತವೆ. ಇದು ಪ್ರತಿ ವರ್ಷ ಮುಂದಿನ ದಿನಗಳಲ್ಲಿ ಇದು ಪ್ರತಿ ವರ್ಷ ಆಗತ್ತೆ ಅಂತ ನಮ್ಮ ನಂಬಿಕೆ ಇದೆ. ಯಾಕಂದ್ರೆ ಯಶಸ್ವಿಯನ್ನ ಕಂಡಿದ್ದೇವೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಅದರ ಜೊತೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಸತತವಾಗಿ ಸಂಪರ್ಕದಲ್ಲಿರಿ. ನಿಮಗೆ ಬೇಕಾದಂತ ಹೊಸ ಹೊಸ ತಾಂತ್ರಿಕ ಮಾಹಿತಿಗಳನ್ನ ನಮ್ಮಿಂದ ಪಡೆಯಿರಿ. ಇದರೊಟ್ಟಿಗೆ ತಮ್ಮ ಒಂದು ಉದ್ದೇಶ ಇಟ್ಟುಕೊಂಡು ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಇವತ್ತು ಒಕ್ಕಲತನದಿಂದ ದೂರ ಹೋಗೋರೇ ಬಹಳ ಆಗಿದ್ದಾರೆ. ಅವರನ್ನ ಮರಳಿ ಮತ್ತೆ ಒಕ್ಕಲತನಕ್ಕೆ ತರಬೇಕಾದ ಒಂದು ಕೆಲಸ ನಿಮ್ಮೆಲ್ಲರಿಂದ ಇದೆ. ಯಾವಾಗ ಅವರು ಮರಳಿ ನಮ್ಮ ಮತ್ತೆ ಕೃಷಿಗೆ ಬರ್ತಾರಂದ್ರೆ, ಕೃಷಿಯಲ್ಲಿ ಲಾಭ ಇದೆ ಅಂದ್ರೆ ಮಾತ್ರ ಮರಳಿ ಬರುವುದು ನಮಗೆಲ್ಲರಿಗೂ ಗೊತ್ತಿದೆ. ಲಾಭ ಇರಲಿಲ್ಲ ಅಂದ್ರೆ ಕೃಷಿಗೆ ಮರಳಿ ಯಾರು ಬರುವುದಿಲ್ಲ. ಆದ್ದರಿಂದ ಕೃಷಿಯಲ್ಲಿ ಲಾಭ ಆಗಬೇಕಾದ್ರೆ ಇಲಾಖೆಯ ಜೊತೆಗಳಿಗೆ, ವಿಶ್ವವಿದ್ಯಾಲಯಗಳ ಜೊತೆಗೆ, ಕೃಷಿ ವಿಜ್ಞಾನಿಗಳ ಜೊತೆಗಳಿಗೆ ಸತತ ಸಂಪರ್ಕದಲ್ಲಿ ತಾವೆಲ್ಲ ಇರ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಾವು ನೀವು ಕೂಡಿದ್ರೆ ಅಂದ್ರೆ 2 ಮಾತಾಡಿದೆ ಅಂದ್ರೆ ಅದು ಕೆಲಸ ಕೆಡೋದಿಲ್ಲ. ಏನ್ ಮಾತಾಡ್ತೀವಿ ನಾವು ನೀವು ಭೇಟಿ ಆದಾಗ ಒಕ್ಕಲತನ ಬಗ್ಗೆನೇ ಮಾತಾಡ್ತೀವಿ. ಅದು ಬಿಟ್ಟು ಏನ್ ಮಾತಾಡ್ತೀವಿ? ಒಕ್ಕಲತನ ಬಗ್ಗೆ 2 ವಿಷಯಗಳು ನಿಮ್ಗೆ ಗೊತ್ತಾಗ್ತದೆ. ಅದರಿಂದ ಏನಾಗ್ತಲ್ಲಿ ತಾವು ಮಾಡ್ತಿರುವಂತಹ ಸಣ್ಣ ಸಣ್ಣ ತಪ್ಪುಗಳನ್ನು, ದೊಡ್ಡ ತಪ್ಪುಗಳು ಬೇಡ, ಸಣ್ಣ ಸಣ್ಣ ತಪ್ಪುಗಳನ್ನ ಸರಿ ಮಾಡಿಸ್ಕೊಳ್ಳಿಕ್ಕೆ ನಿಮ್ಮ ಸಂಪರ್ಕ ಅದು ಕೊಂಡಿಯಾಗತ್ತೆ ಅಂತ ನನ್ನ ಆಸೆ. ಅದರ ಉಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕು. ಇವತ್ತಿನ ಸಮಾರಂಭದಲ್ಲಿ ನಂತರ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂಎ ಇವರುಗಳು ಮಾತನಾಡಿ ಸಾವಯವ ಕೃಷಿಯ ಮಹತ್ವ ಹಾಗೆಯೇ ಅದನ್ನು ಅಳವಡಿಸಬಹುದಾದ ವಿಧಾನಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಸಾವಯವ ಕೃಷಿಯನ್ನ ಮಾಡ್ತಕ್ಕಂಥದ್ದು ಅಚ್ಯುತ್ ರೆಡ್ಡಿ ಸರ್ ಮತ್ತು ನಾಗನಗೌಡ ಸರ್ ಪಕ್ಕದಲ್ಲಿ ಕುತ್ಕೊಂಡಾಗೆ ಮಾತಾಡ್ತಾ ಇದ್ವಿ. ತೋಟಗಾರಿಕೆಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರವನ್ನ ಹೊರತುಪಡಿಸಿ ಸಾವಯವ ಗೊಬ್ಬರಗಳನ್ನ, ಯಾರು ಆಕಳ ಸಾಕಾಣಿಕೆ ಮಾಡಿರ್ತಾರೆ, ಒಂದು ಆಕಳ ಬೇಕಾಗುತ್ತೆ, ಇಲ್ಲ ಕುರಿ ಸಾಕಾಣಿಕೆ ಮಾಡ್ಬೇಕಾಗುತ್ತೆ, ಮೇಕೆ ಸಾಕಾಣಿಕೆ ಮಾಡ್ಬೇಕಾಗುತ್ತೆ, ಅದ್ರ ಜೊತೆಗೆ ಅದ್ರ ಬಂದಿರತಕ್ಕಂಥ ತಿಪ್ಪೆ ಗೊಬ್ಬರವನ್ನ ಈ ತೋಟಗಾರಿಕೆಗೆ ಹಾಕ್ತಕ್ಕಂಥದ್ದು ಒಂದು. ಎರಡನೇದು, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಗೊಬ್ಬರಗಳು ಸಿಗ್ತಾವೆ, ಅಂದ್ರೆ ಎರೆಹುಳು ಗೊಬ್ಬರ. ಇವರು ಕೂಡ ಇಲ್ಲಿ ತೊಟ್ಟಿಯಲ್ಲಿ ಎರೆಹುಳು ತೊಟ್ಟಿಯನ್ನು ಮಾಡ್ಕೊಂಡ್ರೆ ಸಾಕಷ್ಟು ಕಸ ಸಿಗುತ್ತೆ. ಆ ಕಸದಿಂದ ರಸವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ಈಗ ಎರೆಹುಳು ತೊಟ್ಟಿಯನ್ನ ಒಂದು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಜೀವಾಣು ಗೊಬ್ಬರಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಅಣುಜೀವಿ ಗೊಬ್ಬರಗಳು ಸಿಗ್ತವೆ. ಅಜೋಸ್ಪಿರ್ಲಮ್ ಅಂತ ಸಿಗುತ್ತೆ, ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ, ರೈಜೋಬಿಯಂ ದ್ವಿದಳ ಧಾನ್ಯಗಳಿಗೆ ಅದು ಸಿಗುತ್ತೆ. ಕೊನೆಗೆ ಟ್ರೈಕೋಡರ್ಮಾ ಸುಡೋಮನಸ್, ಏನ್ ಮಾವಿನ ಗಿಡಗಳಿಗೆ ಅಥವಾ ಬೇರೆ ಬೇರೆ ತೋಟಗಾರಿಕೆ ಗಿಡಗಳಿಗೆ, ತೊಗರಿಗೆ ಏನ್ ಗೊಡ್ಡು ರೋಗ ಅಥವಾ ಸಿಡಿ ರೋಗ ಬರುತ್ತಲ್ಲ, ಅದನ್ನ ಹತೋಟಿ ಮಾಡ್ಲಿಕ್ಕೂ ಕೂಡ ಟ್ರೈಕೋಡರ್ಮಾ ಮತ್ತು ಸುಡೋಮನಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಶಿಲೀಂಧ್ರ ನಾಶಕಗಳಂತ ಕರಿತೀವಿ, ಅವುಗಳನ್ನು ಕೂಡ ತಾವು ಬಳಸ್ಕೊಳ್ಬಹುದು. ಅದ್ರ ಜೊತೆಗೇನೆ ನಾವು ಈಗ ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಸಂಪತ್ ಭರಿತವಾಗಿರ್ತಕ್ಕಂಥ ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ರೈತನ ಮಿತ್ರನ ನಾವು ಯಾರು ಅಂತ ಕರಿತೀವಿ ಅಂದ್ರೆ ಎರೆಹುಳು ಅಂತ ಕರಿತೀವಿ. ಅದನ್ನು ಕೂಡ ತಾವು ದಯವಿಟ್ಟು ಬಳಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ತಿಪ್ಪೆ ಗೊಬ್ಬರವನ್ನ ಬಳಸ್ಕೊಳ್ಬೇಕಾಗತ್ತೆ. ಹಸಿರುಗಳು ಚೊಗಚೆ ನೋಡ್ಬಿಟ್ರೆ ಎಲ್ಲಿ ಮೇಕೆ ಮತ್ತು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಅದಕ್ಕೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ, ನಮಗೆ ಹೋಳಿಗೆ, ನಿನ್ನೆ ಹೋಳಿಗೆ ಮಾಡಿದ್ವಿ ಕಾರುಣ್ಯ ದಿವಸ, ಆ ಹೋಳಿಗೆಗೆ ತುಪ್ಪ ಹಾಕ್ತಾರೆ.
ಆ ಮೇಕೆಗಳಿಗೆ ತುಪ್ಪ ಅಂತಂದ್ರೆ ಇದು ಚೊಗಚೆ, ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಕರಿತೀವಿ. ಬಹಳ ಚೆನ್ನಾಗಿರುತ್ತೆ ಇದು. ಕುರಿ ಸಾಕಾಣಿಕೆ ಮಾಡೋರು, ಮೇಕೆ ಸಾಕಾಣಿಕೆ ಮಾಡೋರು ಬಹಳ ದಪ್ಪನಾಗಿ ಬೆಳಿತಾವ್. ಬಹಳ ಬಕ್ರೀದ್ ಹಬ್ಬದಲ್ಲಿ ಬಂದವರೆಲ್ಲ ಅವರೆಲ್ಲ ಕುರಿ ತಗೊಳ್ಳೋ ಹೊತ್ತಿನಾಗೆ ಎಲ್ಲಿ ಕೈ ಇಡ್ತಾರೆ ಅಂದ್ರೆ ಸೊಂಟದ ಮೇಲೆ ಕೈ ಇಡ್ತಾರೆ ಟಗರ್ ಮರಿಗೆ. ಕಾರಣ ಇಷ್ಟೇ, ಅದು ಖಂಡ ಜಾಸ್ತಿ ಇದೆ ಅಂತ, ಮಾಂಸ ಜಾಸ್ತಿ ಇದೆ ಏನಲ್ಲ ಅಂತ ಹೇಳಿ. ಹಾಗೆ ಖಂಡ ಜಾಸ್ತಿ ಬೆಳಿಬೇಕಂದ್ರೆ ಇಂಥವನ್ನ ಬೆಳಿಬೇಕು. ಒಂದು ಚೊಗಚೆ, ಎರಡನೇದು ಕುದುರೆ ಮೆಂತೆ, ಮೂರನೇದು ಈ ತರ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಕುರಿಗಳನ್ನ ಟಗರ್ ಮರಿ ಬಕ್ರೀದ್ ಹಬ್ಬ 3 ತಿಂಗಳು ಮುಂದಿತ್ತು ಅಂದ್ರೆ 6,000-7,000 ರೂಪಾಯಿ ಟಗರ್ ಮರಿ ತಗೊಂಡ್ ಬಂದು ಸಾಕಾಣಿಕೆ ಮಾಡಿದ್ರೆ ನಡೆದಾಡುವ ATM ಅಂತ ಕರಿತೀವಿ ನಾವು ಕುರಿಗಳನ್ನ. ಬೇರೆ ಯಾವುದೇ ATM ಅಲ್ಲ. ನೀವು ATM ಹೋಗಿ ಕಾರ್ಡ್ ಹಾಕಿದ್ರೆ ಒಂದೊಂದ್ಸರಿ ಸಾರಿ ಅಂತ ಬರ್ತದೆ, ಕ್ಷಮಿಸಿ ಅಂತ ಬರುತ್ತೆ. ಕುರಿಗಳ ಕ್ಷಮಿಸಿ ಅನ್ನಂಗಿಲ್ಲ. ನೀವು ಸಾಕಿ ಯಾವಾಗ ಬೇಕಾದ್ರೆ ಮಾರಾಟ ಮಾಡಿ ಮನೆಯಲ್ಲಿ ಒಂದು ನಾಮಕರಣ ಇರ್ಬೋದು, ಮಗಳ ಮದುವೆ ಇರ್ಬೋದು, ಮಗನ ಮದುವೆ ಇರ್ಬೋದು, ಅಥವಾ ಏನೇ ಇರ್ಬೋದು, ಸಾಲ ತಗೊಳ್ದೇನೆ ಕುರಿ ಸಾಕಿ ಕುರಿ ಕುಬೇರನಾಗ್ರಿ ಅಂತ ಹೇಳ್ತಾರೆ. ಕುರಿ ಸಾಕಾಣಿಕೆ ಮಾಡೋದು, ಸಾವಯವ ಗೊಬ್ಬರಗಳನ್ನ ಮಾಡ್ರಿ. ವೇಸ್ಟ್ ಡಿಕಾಂಪೋಸರ್ ಅಂತ ಸಿಗುತ್ತೆ ನಿಮ್ಗೆ. ಅದನ್ನು ಕೂಡ 200 ಲೀಟರ್ ನೀರಿನಲ್ಲಿ ಬರೀ 50 ml ಬರುತ್ತೆ. 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಮತ್ತೆ ಇದನ್ನ ವೇಸ್ಟ್ ಡಿಕಾಂಪೋಸರ್ ಹಾಕಿ ತಿರುವಿ 7 ದಿವಸ ಅದನ್ನ ಗಿಡಗಳಿಗೆ ಬಿಟ್ಟನಪ್ಪ ಅಂದ್ರೆ ನೀವು ಗೊಬ್ಬರ ಹಾಕೋದ್ ಬೇಕಾಗಿಲ್ಲ. ಒಂದು ವೇಸ್ಟ್ ಡಿಕಾಂಪ್. ಆಮೇಲೆ ಗೋಕೃಪಾಮೃತ, ಇಲ್ಲಿ ನಮ್ಮ ರೈತರು ಇದಾರೆ, ಬಹಳಷ್ಟು ಜನ ನನಗೆ ಗೊತ್ತಿರೋರ ರೈತರು ಇದಾರೆ. ಗೋಕೃಪಾಮೃತ ಯಾರು ಮಾಡಿರ್ತಾರೆ ಅವರಿಂದ 2 ಲೀಟರ್ ತಗೊಂಡ್ ಬಂದು 200 ಲೀಟರ್ ನೀರಿನಲ್ಲಿ 2 kg ಬೆಲ್ಲ, 4 ಲೀಟರ್ ದೇಸಿ ಆಕಳ ಮಜ್ಜಿಗೆ, ಮತ್ತೆ 2 ಲೀಟರ್ ಗೋಕೃಪಾಮೃತ ಕಲ್ಚರ್ ಅನ್ನ ಹಾಕಿ 7 ದಿವಸ ತಿರುಗಿದ್ರೆ ಒಳ್ಳೆ ಕಳ್ಳು ಬಟ್ಟೆ ಸೆರೆ ವಾಸನೆ ಬಂದಂಗ್ ಬರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಗಿಡಗಳಿಗೆ ನೀವು ಹನಿ ನೀರಾವರಿ ಮುಖಾಂತರ ಮಾಡ್ಬೋದು, ಇಲ್ಲ ಸಿಂಪರಣೆಯನ್ನು ಕೂಡ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಈಗ ರಸ ಇರ್ತಕ್ಕಂಥ ಹುಳಗಳನ್ನ ಹತೋಟಿ ಮಾಡ್ಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದನ್ನೇ ಸಾಹೇಬರು ಪ್ರಥಮವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟಾಗೆ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇಡಬೇಕಾಗಿತ್ತು. ಹಂಗೆ ವರ್ಟಿಸೆಲಿಯಂ ಬೆವೇರಿಯಾ ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಇದೆ. ತಾವ್ ಯಾರಾದ್ರೂ ಬೇಕಿತ್ತಂದ್ರೆ ದಯವಿಟ್ಟು ಅದನ್ನ ತಗೊಳ್ಬಹುದು. ಇಂಥವನ್ನೆಲ್ಲ ಸವಲತ್ತುಗಳನ್ನ ತಾವು ದಯವಿಟ್ಟು ಬೆಳೆಸ್ಕೊಳ್ಬೇಕು. ಕಸ ಏನ್ ಬಿದ್ದಿರುತ್ತೆ ದಯವಿಟ್ಟು ಅದನ್ನ ಕುಪ್ಪೆ ಹಾಕಿ ಸುಡಬೇಡಿ. ದಯವಿಟ್ಟು ಕುಪ್ಪೆ ಹಾಕಿ ಸುಡಬೇಡಿ. ಅದನ್ನ ಕಸದಿಂದನೇ ರಸವನ್ನ ಮಾಡ್ಕೊಳ್ಬಹುದು, ಗೊಬ್ಬರವನ್ನು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನಬಾರ್ಡ್ ಬ್ಯಾಂಕಿನ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಕಲಾವತಿ ಅವರುಗಳು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ನಿಮಗೆಲ್ಲ ಗೊತ್ತಿರೋ ಹಾಗೆ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಸ್ಕೀಮ್ ಇದೆ. ಇದನ್ನ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಬ್ಯಾಂಕ್ಗಳಿಂದ ಲೋನ್ ಕೊಡ್ತಾರೆ. ಮತ್ತೆ ಆ ಬ್ಯಾಂಕ್ಗಳಿಗೆ ನಬಾರ್ಡಿಂದ ರಿಫೈನಾನ್ಸ್ ಸಿಗುತ್ತೆ. ಈಗ ಆ ಒಂದು ಲಿಮಿಟ್ ಮುಂಚೆ 3 ಲಕ್ಷ ಇದ್ದಿದ್ದನ್ನ ಈಗ 5 ಲಕ್ಷ ಮಾಡಿದ್ದಾರೆ. ಇದರ ಉಪಯೋಗವನ್ನ ಎಲ್ಲರೂ ತಗೋಬೇಕು. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ 1.5% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಮತ್ತೆ ನೀವು ಪ್ರಾಂಪ್ಟ್ ಆಗಿ ರೀಪೇಮೆಂಟ್ ಮಾಡಿದ್ರೆ, ಹಣನ ಮರುಪಾವತಿ ಮಾಡಿದ್ರೆ ಮತ್ತೆ 3% ಎಕ್ಸ್ಟ್ರಾ ಬಡ್ಡಿನೂ ಅದರಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಇದರ ಜೊತೆಗೆ ಇನ್ನೊಂದು ಏನಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಈ ವರ್ಷ ಒಂದು FBY ಸ್ಕೀಮ್ ಅಲ್ಲಿ ಸೇರಿಸ್ಕೋಬೇಕು ಅಂತ ಇದರ ಬಗ್ಗೆ. ಬಟ್ ಇದನ್ನ ಕಂಪಲ್ಸರಿ ಏನಿರೋದಿಲ್ಲ. ಯಾರಿಗೆ ಈ ಒಂದು ಸ್ಕೀಮ್ ಅಲ್ಲಿ ಸೇರಲು ಇಷ್ಟ ಇಲ್ವೋ ಅವರು ಪ್ರತಿ 6 ತಿಂಗಳಿಗೊಮ್ಮೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ನಾವು ಒಂದ್ಸರಿ ಕೊಟ್ಬಿಟ್ಟು ನಮ್ಗೆ ಬೇಡ ಅಂತ ಹೇಳಂಗಿಲ್ಲ. ಪ್ರತಿ ಬ್ಯಾಂಕ್ ಅವರು ಪ್ರತಿ 6 ತಿಂಗಳಿಗೊಮ್ಮೆ ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವೊಂದು ಮುಚ್ಚಳಿಕೆಯನ್ನು ಕೊಡ್ಬೇಕಾಗತ್ತೆ ಅಷ್ಟೇ. ಇದನ್ನ ಒಂದು ಫಾಲೋ ಅಪ್ ಮಾಡಿ. ಬಟ್ ತುಂಬಾ ಜನ ಎಲ್ಲರೂ ನಾವು ಸಜೆಸ್ಟ್ ಮಾಡೋದಂದ್ರೆ, ಈಗ ಪ್ರಾಕೃತಿಕ ವಿಕೋಪ ಏನಾದ್ರೂ ಆದ್ರೆ PMFBY ಅಂತ ಒಂದು ಸ್ಕೀಮಲ್ಲಿ ನೀವು ಇದ್ರೆ ಅದರಿಂದ ನಿಮ್ಗೆ ರೈತರಿಗೆ ಎಲ್ಲಾನು ಉಪಯೋಗ ಆಗತ್ತೆ. ಮತ್ತೆ ಇದರ ಜೊತೆಗೆ ಪ್ರಧಾನ ಮಂತ್ರಿ ಜನ್ ಜೀವನ್ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನಾ ಅದು ಎಲ್ಲ ಇದೆ. ಇದು ವರ್ಷಕ್ಕೆ 436 ಮತ್ತೆ ಒಂದು ವರ್ಷಕ್ಕೆ 20 ರೂಪಾಯಿ ಕಟ್ಟೋದಷ್ಟೇ. ಅದು ನೀವು ದಿನ ಒಂದು ಚಹಾ ಕುಡದಷ್ಟು ಬೆಲೆನೂ ಆಗೋದಿಲ್ಲ. ಸುಮಾರು ಜನಕ್ಕೆ ಅರಿವಿದೆ. ಇದನ್ನ ನೀವು ಎಲ್ಲಾ ನಿಮ್ಮ ರೈತ ಬಾಂಧವರಿಗೂ ಹೇಳಿ ಬ್ಯಾಂಕ್ ಅಲ್ಲಿ ಹೋಗಿ ಅದನ್ನ ನೋಂದಣಿ ಮಾಡ್ಕೋಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದ್ರೆ ಈಗ ತುಂಬಾ ಪ್ರಾಕೃತಿಕ ವಿಕೋಪಗಳಾದಾಗ ಕೆಲವರಿಗೆ ಒಟ್ಟು 4 ಲಕ್ಷ ಸಿಗತ್ತೆ. ಮತ್ತೆ ಆಕ್ಸಿಡೆಂಟಲ್ ಡೆತ್ ಆ ರೀತಿ ಎಲ್ಲ ಆದಾಗ ಸೊ ಇದರ ಒಂದು ಉಪಯೋಗವನ್ನ ಪಡ್ಕೋಬೇಕು ಅಂತ ಈಗ ನಬಾರ್ಡ್ ವತಿಯಿಂದ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯನ್ನು ಸೇರಿ ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ ಅಂತ ಮಾಡ್ತಾ ಇದೀವಿ. ಇದರಲ್ಲಿ ರಾಯಚೂರಲ್ಲಿ ಜವಳಗೇರಾದಲ್ಲಿ ಕಡಲೆ ಮತ್ತು ತೊಗರಿ ಅದರ ಸಂಸ್ಕರಣಾ ಘಟಕವನ್ನ ಸ್ಥಾಪಿಸೋದಕ್ಕೆ ಈಗ ಶುರು ಮಾಡಿದೀವಿ. ಇದರ ಉಪಯೋಗವನ್ನು ಕೂಡ ರೈತರು ಪಡ್ಕೋಬೇಕು. ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಿರಿಧಾನ್ಯಗಳು ಮಿಲೆಟ್ ವ್ಯಾಲ್ಯೂ ಚೈನ್ ಪಾರ್ಕ್ ಅಂತ ಅದಕ್ಕೂ ನಬಾರ್ಡ್ ಕಡೆಯಿಂದ ಫಂಡಿಂಗ್ ವ್ಯವಸ್ಥೆ ಇದೆ. ಇದರ ಎಲ್ಲಾ ಉಪಯೋಗಗಳನ್ನು ನೀವು ಮಾಡ್ಕೋಬೇಕು ಅಂತ ಹೇಳ್ತೀನಿ.
ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಸಾವಯವ ಕೃಷಿಕರು ಹಾಗೂ ಪ್ರಗತಿಪರ ರೈತರುಗಳಾದಂತಹ ಶ್ರೀಯುತ ಅಚ್ಯುತ ರೆಡ್ಡಿಯವರು ಸಾವಯವ ಕೃಷಿಯ ಮಹತ್ವ ಹಾಗೇನೆ ರಾಸಾಯನಿಕ ಬಳಕೆಯಿಂದಾಗಿ ಆಹಾರದಲ್ಲಿ ಆಗುವಂತಹ ವ್ಯತಿರಿಕ್ತ ಪರಿಣಾಮಗಳು ಹಾಗೂ ಆರೋಗ್ಯದ ತೊಂದರೆಗಳ ಕುರಿತು ತಮ್ಮ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನಾನು ಇಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ನಾವು ಇಬ್ಬರಿದ್ದೀವಿ, ಬಸವಣ್ಣಪ್ಪರ ಕ್ಲೈಂಟ್ಸ್, ನಾನು ಮತ್ತು ಚಂದ್ರಶೇಖರ್ ಯಾಪಂದಿನಿ ಅಂತ. ನಾವು ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಿ ಸುಮಾರು 4 ವರ್ಷದಿಂದ ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳೋದಿಷ್ಟೇ, ಈಗಾಗಲೇ ಒಕ್ಕಲತನ ಅಂತಂದ್ರೆ ರಸಗೊಬ್ಬರಗಳನ್ನು ಸುರಿಯಿದೆ, ಒಂದು ಒಕ್ಕಲತನ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತಿನ ರೈತರಲ್ಲಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಇವತ್ತು ಬರ್ತಾ ಸುಮಾರು 30 ವರ್ಷಗಳಿಂದ ನಾನು ಕೃಷಿ ಪ್ರಾರಂಭ ಮಾಡಿದೆ. ಅವಾಗ ಮೊದಲಿಗೆ 1 ಚೀಲ DAP ಹಾಕ್ತಿದ್ವಿ ಒಂದು ಭತ್ತಕ್ಕೆ, 1 ಎಕರೆಗೆ. ಹೊಸದಾಗಿ ಅವಾಗ ರಸಗೊಬ್ಬರ ಇದು ಮಾಡಿದ್ರು. ನಮ್ಮ ಭೂಮಿ ಅವತ್ತು ರಚನೆ ಮತ್ತು ಅದರದೊಂದು ಟೆಕ್ಸ್ಚರ್ ಒಂದಿರುತ್ತೆ, ಅದು ಬಹಳ ಚೆನ್ನಾಗಿತ್ತು. ಆ 1 ಚೀಲ ಗೊಬ್ಬರ ಕೊಟ್ಟ ಕೂಡಲೇ ನಮ್ಗೆ 25 ಚೀಲ ಇರೋದು 35 ಚೀಲ ಬಂದ್ಬಿಡ್ತು. ಅವಾಗ ಎಲ್ಲರೂ ಅದನ್ನ ಏನ್ ಮಾಡ್ಬಿಟ್ರು, 3 ವರ್ಷ ಆದ್ಮೇಲೆ 2 ಚೀಲಕ್ಕೆ ಬಂತು, 6 ವರ್ಷ ಆದ್ಮೇಲೆ 4 ಚೀಲಕ್ಕೆ ಬಂತು. ಇವತ್ತು ಎಕರೆಗೆ ಒಂದು 10 ಚೀಲ ಸುರಿತಾ ಇದೀವಿ ನಾವು ಗದ್ದೆಗೆ. ಆದ್ರೆ ಬೆಳೆ ಮಾತ್ರ ಅಷ್ಟೇ ಇದೆ. ರಸಗೊಬ್ಬರ ಚೀಲಗಳು ಹೆಚ್ಚಾದ್ವು, ಆದ್ರೂ ನಮ್ಗೆ ಎಕರೆಗೆ ಏನು ಬರಬೇಕು ಅದೇ ಬೆಳೆ ಬರ್ತಾ ಇದೆ. ಅಂದ್ರೆ ಅದ್ರ ಕಾರಣ ಏನು, ಭೂಮಿಯಲ್ಲಿ ದಿನದಿನಕ್ಕೆ ಅದ್ರ ಸತ್ವ ಕಳ್ಕೊಳ್ತಾ ಇದೆ ಅಂತ ಅರ್ಥ. ಆದ್ರಿಂದ ಇದ್ರ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು ಏನ್ ಇಲ್ಲೆಲ್ಲ ತಂದಿಟ್ಟಿದಾರಲ್ಲ, ಇವೆಲ್ಲ ಬಳಸೋದ್ರಿಂದ ಭೂಮಿ ಆರೋಗ್ಯನೂ ಇಂಪ್ರೂವ್ ಆಗ್ತದೆ, ಅದರಿಂದ ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗಾಗಲೇ ಕ್ಯಾನ್ಸರ್ ಅನ್ನುವಂತ ಒಂದು ಪೀಡು ನಮ್ಮ ಗ್ರಾಮದಲ್ಲೇ 10 ವರ್ಷದ ಒಂದು ಮಕ್ಕಳು 3 ಜನ ಇವತ್ತು ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಅದರಲ್ಲಿ ಇವತ್ತೇ ಒಂದು ಮರಣ ಕೂಡ ಆಗಿದೆ. ಕ್ಯಾನ್ಸರ್ 10 ವರ್ಷದ ಒಂದು ಹುಡುಗ ಇವತ್ತು ಮರಣ ಹೊಂದಿದ್ದಾನೆ ನಮ್ಮ ಗ್ರಾಮದಲ್ಲಿ. ಆದ್ರಿಂದ ತಾವೆಲ್ಲ ಮುಂದಿನ ಪೀಳಿಗೆಗೋಸ್ಕರ ಆದರೂ ಈ ರಸಗೊಬ್ಬರಗಳನ್ನ ಕಡಿಮೆ ಮಾಡ್ತಾ ಮತ್ತೆ ಒಂದು ಭೂಮಿ ಆರೋಗ್ಯನ ಕಾಪಾಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಹಿಂದೆ ನಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು, ಸಾಯಿಲ್ ಕಾರ್ಬನ್, ಅದು 3% ಇತ್ತು. ಇವತ್ತು ನಮ್ಮ ಭೂಮಿಯಲ್ಲಿ 0.2% ಆಗಿದೆ. ಅಂದ್ರೆ ಅದು ಇನ್ನೂ ಒಂದು 10-12 ವರ್ಷ 20 ವರ್ಷದಲ್ಲಿ ಅದನ್ನು ಹೋಯ್ತಂದ್ರೆ ನಮ್ಮ ಭೂಮಿ ಒಂದು ಬಂಡೆ ತರ ಆಗಿಬಿಡ್ತು. ಆದ್ರಿಂದ ತಾವೆಲ್ಲ ಇದ್ರ ಒಂದೇ ದಿವಸ ನೀವು ಸಾವಯವ ಬರ್ರಿ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂತ ಸ್ವಲ್ಪ ವರ್ಷ ಒಂದು ಭೂಮಿ ಆರೋಗ್ಯನ ಒಂದು ಕಾಪಾಡಿಕೊಂಡು ಹೆಚ್ಚಿನ ಇಳುವರಿ ಪಡೆದು ತಾವು ಎಲ್ಲರೂ ಒಂದು ಸಾವಯವ ಕೃಷಿಗೆ ಬರ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರೂ ಇವತ್ತು ನಮ್ಮ ಪ್ರಪಂಚದಲ್ಲಿ ಭಾರತ ಇದೇ ರೀತಿ ಮುಂದುವರೆದ್ರೆ ಪ್ರಪಂಚದಲ್ಲಿ ಭಾರತ ಕ್ಯಾನ್ಸರ್ ರಾಜಧಾನಿ ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಈಗಾಗಲೇ ನಾವು ಡಯಾಬಿಟಿಸ್ ರಾಜಧಾನಿ ಆಗಿಬಿಟ್ಟಿದೀವಿ. ಇನ್ನು ಮುಂದೆ ಬ್ರೈನ್ ಟ್ಯೂಮರ್, ಹಾರ್ಟ್ ಅಟ್ಯಾಕ್ ಎಲ್ಲ ರೋಗಗಳು ಸಹಿತ ನಾವೇ ಆಹ್ವಾನ ಮಾಡ್ತಾ ಇದೀವಿ. ಇವೆಲ್ಲ ಆಗಬಾರದು ಮುಂದಿನ ಪೀಳಿಗೆಯಲ್ಲಿ ಅಂತಂದ್ರೆ ನಾವು ಸಾವಯವ ಕೃಷಿಗೆ ಬರ್ಬೇಕಂತ ಹೇಳಿ ನಾನು 1-2 ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಎಲ್ ಇವರುಗಳು ಮಾತನಾಡಿ, ಕೃಷಿ ಇಲಾಖೆಯಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳು ಹಾಗೇನೆ ಈ ವರ್ಷದ ಮುಂಗಾರಿನಲ್ಲಿ ತಾವು ಹಮ್ಮಿಕೊಂಡಿರುವಂತಹ ವಿವಿಧ ಕಾರ್ಯಕ್ರಮಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಿದರು. ಇಲಾಖೆ ಯೋಜನೆಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದಾವೆ. ಏನಂತಂದ್ರೆ ಕೃಷಿ ಯಾಂತ್ರೀಕರಣ ಸ್ಕೀಮ್ ಅಲ್ಲಿ ನಾವು ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ನ ಜನರಲ್ ಕ್ಯಾಟಗರಿ ಅವರಿಗೆ 50% ಸಬ್ಸಿಡಿ ಮತ್ತೆ ಕ್ಯಾಟಗರಿ ರೈತರಿಗೆ 90% ಸಬ್ಸಿಡಿಯಲ್ಲಿ ಕೊಡ್ತೀವಿ. ಹಂಗೆ 2 ಎಕರೆಗೆ ಸೀಮಿತವಾಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಇಲ್ಲೆಲ್ಲ ನೋಡ್ತಾ ಇದೀವಿ. ನಿಮ್ ತುಂಬಾ ತೋಟಗಾರಿಕೆ ಬೆಳೆಗಳಿದಾವೆ. ಸೊ ಬಹುಶಃ ನಮ್ಮ ರಾಯಚೂರು ತಾಲೂಕಲ್ಲಿ ಚಂದ್ರಬಂಡ ಹೋಬಳಿಯಲ್ಲಿರಷ್ಟು ಬೆಳೆ ವೈವಿಧ್ಯತೆ ಎಲ್ಲೂ ಇಲ್ಲ. ಸುಮಾರು ಡೈವರ್ಸಿಫಿಕೇಶನ್ ಇದೆ. ಅಗ್ರಿಕಲ್ಚರ್ ಮಾಡ್ತಾರೆ, ಹಾರ್ಟಿಕಲ್ಚರ್ ಮಾಡ್ತಾರೆ, ಲೈವ್ ಸ್ಟಾಕ್ ಫಾರ್ಮಿಂಗ್ ಇದೆ. IFS ಗೆ ಸಂಬಂಧಪಟ್ಟಂಗೂ ನಮ್ಮ ಹತ್ರ ಸುಮಾರು ಸ್ಕೀಮ್ಸ್ ಗಳಿದಾವೆ. ಅದರಲ್ಲಿ ಈ ವರ್ಷ ಒಂದು ಹೊಸ ಸ್ಕೀಮು ನ್ಯಾಚುರಲ್ ಫಾರ್ಮಿಂಗ್ ಗೆ ಎಂಕರೇಜ್ ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೆ ಒಂದು ಸ್ಕೀಮ್ ಬಂದಿದೆ. ಸೊ ಚಂದ್ರಬಂಡ ಹೋಬಳಿಯಲ್ಲಿ ಒಂದು ಕ್ಲಸ್ಟರ್ ನ ಆಯ್ಕೆ ಮಾಡ್ಕೊಂಡು ಯಾರ ರೈತರು, ಅಚ್ಯುತ್ ರೆಡ್ಡಿ ಸಾಹೇಬ್ರು ಆಲ್ರೆಡಿ ಹೇಳ್ದಂಗೆ, ಯಾರ ರೈತರು ಆಲ್ರೆಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅಂತವ್ರೊಬ್ಬರನ್ನ ನಾವು ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಒಂದು 100 ಜನ ರೈತರನ್ನ ಒಂದು ಕ್ಲಸ್ಟರ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು 100 ಹೆಕ್ಟರ್ಸ್ ಜಾಗ ಆದ್ರೂ ಈ ವರ್ಷ ಅಟ್ಲೀಸ್ಟ್ ಒಂದು ಬಫರ್ ಝೋನ್ ಆಗಿ ಬರ್ಲಿ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಆ ಸ್ಕೀಮು ಈ ವರ್ಷದಿಂದ ಚಾಲ್ತಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಸಹ ಇನ್ನೊಂದು ನಮ್ದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೇಳಿ, ಅದರಲ್ಲೂ ಸಹ ಏನಂತಂದ್ರೆ ಸಾವಯವ ಕೃಷಿಗೆ ಒತ್ತು ಕೊಡಂತ ರೈತರನ್ನ ಸೆಲೆಕ್ಟ್ ಮಾಡ್ಕೊಂಡು 4-5 ಘಟಕಗಳು ಯಾರ್ಯಾರು ಮಾಡ್ಕೊಳ್ತಿದ್ದಾರೆ ಅದ್ರದ್ದೊಂದು ವೆರಿಫಿಕೇಶನ್ ಮಾಡಿ ಅವರಿಗೆ ಒಂದು ಏನಂತಾರಲ್ಲ ಸ್ಟಾರ್ಟಿಂಗ್ ರೂಪದಲ್ಲಿ ಒಂದು ಏನಂತಾರಲ್ಲ
ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಲ್ಲಿ ಒಂದು ಸಬ್ಸಿಡಿನ ಕೊಟ್ಬಿಟ್ಟು ಅಂತ ರೈತರನ್ನ ನೋಡ್ಕೊಂಡ್ಬಿಟ್ಟು ಇನ್ನಷ್ಟು ಜನ ಸಾವಯವ ಮಾಡ್ಲಿ ಅಂತಂತ ಹೇಳಿ ಅದನ್ನ ಒಂದು ನಾವು ಈ ವರ್ಷ ಅದೊಂದು ಸ್ಕೀಮ್ ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದಲ್ಲದೆ 29ನೇ ತಾರೀಕಿಂದ ಈ ದಿನದವರೆಗೂ ಒಂದು 15 ದಿನಗಳ ಕಾಲ ಆಲ್ರೆಡಿ ಏನಂತಾರಲ್ಲ ಪೂರ್ವ ಮುಂಗಾರು ತಾಂತ್ರಿಕತೆಗಳ ಬಗ್ಗೆ ಆಲ್ರೆಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳಾಯ್ತು, ಮತ್ತೆ ನಮ್ಮ ICAR ಇಂದ ವಿಜ್ಞಾನಿಗಳಾಯ್ತು, ನಿಮ್ಗೆ ಅನೇಕ ತಂತ್ರಜ್ಞಾನಗಳ ಬಗ್ಗೆ ಹೇಳಿದ್ದಾರೆ. ಸೊ ಅದಲ್ಲೇ ಸಹ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಸಣ್ಣ ರೈತರ ಸಭೆಗಳನ್ನ ಮಾಡಿ ನಿಮ್ಗೆ ಆಲ್ರೆಡಿ ಎಲ್ಲ ತಾಂತ್ರಿಕತೆಗಳನ್ನ ತಿಳಿಸ್ತಾ ಇದ್ದೀವಿ. ಈ ಎಲ್ಲಾ ತಾಂತ್ರಿಕತೆಗಳನ್ನ ನೀವು ಸಮಯಾನುಸಾರ ನಿಮ್ಮ ಫೀಲ್ಡ್ ಅಲ್ಲಿ ಅನುಷ್ಠಾನ ಮಾಡದೆ ಉತ್ತಮ ಬೆಳೆನ ತಗೋಬಹುದು. ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಯಾವ್ದಾದ್ರು ಒಂದು ಹೊಸ ಸ್ಕೀಮ್ ಅಂತಂದ್ರೆ ನಾವು ಪ್ರಚಾರ ಮಾಡ್ತೀವಿ. ಅಂಡ್ ಮೋರ್ ಓವರ್ ಇಲ್ಲೆಲ್ಲ ಬಹಳ ವೆಲ್ ಎಜುಕೇಟೆಡ್ ಫಾರ್ಮರ್ಸ್ ಇದಾರೆ. ಅಂಡ್ ಮೋರ್ ಓವರ್ ನಾಗನಗೌಡ್ರ ಆಯ್ತು, ಅಚ್ಯುತ್ ರೆಡ್ಡಿ ಸಾಹೇಬ್ರಾಯ್ತು, ಏನಂತಂದ್ರೆ ಎಲ್ಲ ಇಲ್ಲಿ ಡೇ ಟು ಡೇ ಡೆವಲಪ್ಮೆಂಟ್ಸ್ ನ ಅವರು ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಿಮ್ಗೆ ಡೌನ್ ದ ಲೈನ್ ಎಲ್ಲ ಹೇಳ್ತಾ ಇದ್ದಾರೆ. ಅದಲ್ಲದೆ ಸಹ ಒಂದು ಏನಾದ್ರು ನಿಮ್ಗೆ ಒಂದು ಹೊಸ ತಾಂತ್ರಿಕತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ವರ್ಷ ನಾವು ನಮ್ದೇ ಆದ ಯೂನಿವರ್ಸಿಟಿಯಿಂದ GRJ 811 ಏನ್ ಬಿಡುಗಡೆ ಮಾಡಿದ್ದಾರೆ ತೊಗರಿದು, ಅದನ್ನ ನಾವು ನಮ್ಮ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಮಿನಿ ಕಿಟ್ ಅಂತ ಕೊಡ್ತಾ ಇದೀವಿ. ಅಂದ್ರೆ ಫ್ರೀ ಆಗಿ ರೈತರಿಗೆ ಕೊಡ್ತಾ ಇದೀವಿ 1 ಹೆಕ್ಟರ್ಗೆ ಆಗಷ್ಟು. ಸೊ ಅದನ್ನ ಇವಾಗ ಆಲ್ರೆಡಿ TS3 ವೆಲ್ ಎಸ್ಟಾಬ್ಲಿಷ್ಡ್ ವೆರೈಟಿ ಇದೆ ನಮ್ ತೊಗರಿಗೆ. ಬಟ್ ಏನಂತಂದ್ರೆ ಅದ್ರದ್ದೇ ಇನ್ನೊಂದು ಕಾಂಪಿಟೇಟಿವ್ ವೆರೈಟಿನೂ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಈ ಸಲ ನೀವು ಒಂದ್ ಸ್ವಲ್ಪ ಬೆಳೆನ ಹಾಕೊಂಡು ನಾವು ಒಂದು ಕ್ಲಸ್ಟರ್ ಮಾಡಿದೀವಿ. ದೊಂಗ್ರಾಂಪುರ ಆಯ್ತು, ಮಂಡಲ್ಗೆರೆ ಆಯ್ತು, ಒಡ್ಡೆಪಲ್ಲಿ, ಆಪಲ್ದಿನಿ ಏನಂತಾರಲ್ಲ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ದೆಲ್ಲ ದಾಖಲಾತಿಗಳನ್ನ ಕೊಟ್ಟು ಆ ಮಿನಿ ಕಿಟ್ ಗಳನ್ನ ಉಚಿತವಾಗಿ ತಗೊಳ್ಬಹುದು. ಇನ್ನ ಜಾಸ್ತಿ ಏರಿಯಾನ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಾಗಿ ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ಸಾಂಕೇತಿಕವಾಗಿ ಜೊತೆಯಿಂದ ನಾವು ಅದನ್ನ ಸಾಂಕೇತಿಕವಾಗಿ ಡಿಸ್ಟ್ರಿಬ್ಯೂಷನ್ ನ ಕಾರ್ಯಕ್ರಮನ ಇಟ್ಕೊಂಡಿದೀವಿ. ಇವಾಗ ಆಲ್ರೆಡಿ ಏನ್ 15 ದಿನಗಳಿಂದ ತಾಂತ್ರಿಕತೆಗಳನ್ನೆಲ್ಲ ಹೇಳಿದ್ದಾರೆ. ಆ ಸಲಹೆಗಳನ್ನ ನೀವು ನಿಮ್ಮ ಸಕಾಲದಲ್ಲಿ ನಿಮ್ಮ ಫೀಲ್ಡ್ ಅಲ್ಲಿ ಅನುಷ್ಠಾನ ಮಾಡ್ತೀರಿ ಅಂತ ನಾವು ಭಾವಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಮಾತನಾಡಿ ಸಾವಯವ ಕೃಷಿಯ ಮಹತ್ವ ಜೊತೆಗೇನೆ ರೈತ ಬಾಂಧವರ ಇಚ್ಛಾಶಕ್ತಿ, ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ರಾಯಚೂರು ಕೃಷಿ ವಿಜ್ಞಾನಗಳ ಕೇಂದ್ರದ ಸದುಪಯೋಗವನ್ನು ಮಾಹಿತಿಯನ್ನು ಪಡೆದುಕೊಂಡು ಕೃಷಿಯನ್ನ ಮಾಡಬೇಕೆಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು. ಈ ಒಂದು 15 ದಿನಗಳ ಕಾಲ ಕೃಷಿ ಬಗ್ಗೆ ಮುಂಗಾರು ಅಭಿಯಾನ ಅಂತ ಈಗೆಲ್ಲ ಮುಂಚೆ ಮಾಡ್ತಿದ್ವಿ ಕುರುಬಾರಿ ಹೇಳ್ದಂಗೆ, ಆದ್ರೆ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನಿಗಳು ಅಷ್ಟೇ ಜಾಯಿನ್ ಆಗ್ತಿದ್ರು. ಈಗ ಈ ಸರಿ ICAR ವಿಜ್ಞಾನಿಗಳು ಮತ್ತೆ ಎಲ್ಲ ವಿವಿಧ ನಬಾರ್ಡ್ ಆಗಿರ್ಬೋದು, ಬೇರೆ NGOs ಜೊತೆಗೆ ಸೇರಿ ಎಲ್ಲಾ ಕಾರ್ಯಕ್ರಮ ಸದೃಢವಾಗಲಿ ಅಂತಂದು ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಒಂದು ನೇತೃತ್ವದಲ್ಲಿ ಇದು ಇನಾಗ್ರೇಷನ್ ಆಗಿದೆ. ಒಟ್ಟು ಇಡೀ ನಮ್ಮ 700 ಜಿಲ್ಲೆಗಳಲ್ಲಿ ಒಟ್ಟಾರೆ ನಮ್ಮ ದೇಶದಲ್ಲಿ ಹೇಳ್ಬೇಕಂದ್ರೆ ಇಷ್ಟು ಇಡೀ ನಮ್ಮ ದೇಶದಲ್ಲಿ ಸುಮಾರು ಕೋಟಿಗಟ್ಟಲೆ ಜನಕ್ಕೆ ಒಂದೇ ಸರಿ ಇದನ್ನ ಒಂದೇ ದಿನಲ್ಲೇ 2 ಕೋಟಿ ಒಂದೇ ದಿನನೇ ಆಗಿದೆ. ಫಸ್ಟ್ ದಿನ ರೈತರಿಗೆ ಮುಟ್ಟಿದೆ ಅಂತ ಒಂದು ಕೋಟಿ ಜನಕ್ಕೆ ಮುಟ್ಲಿ ಅನ್ನೋ ಉದ್ದೇಶದಿಂದ ಆ ಜಿಲ್ಲೆಯಲ್ಲಿ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ನಿರಂತರವಾಗಿ ಕೆಲಸ ಮಾಡ್ತವೆ. ಅವ್ರಿಗೆ ಏನೇನು ಕಾರ್ಯಕ್ರಮಗಳು ಹಮ್ಮಿಕೋಬೇಕು, ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಮುಂಗಾರಿ ಅಧಿವೇಶನದಲ್ಲಿ ನೀವು ಏನ್ ಯಾವ ತರ ಮಳೆ ಬರ್ತದೆ, ಅದಕ್ಕೆ ಯಾವ ರೀತಿ ನೀವು ವ್ಯವಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕು ಅನ್ನೋದು, ಯಾವ ತಳಿ ಹಾಕ್ಬೇಕು, ಬೆಳೆ ಹಾಕ್ಬೇಕು, ಅದ್ರಲ್ಲಿ ಬರ್ತಕ್ಕಂಥ ಕಳೆ ಏನು, ಮತ್ತೆ ಹೊಸ ತಳಿಗಳು ಯಾವ ಇದಾವೆ, ಈ ನಬಾರ್ಡ್ ಸ್ಕೀಮ್ ನಿಂದ ಹೇಳಿದ್ರು ಮತ್ತು ದೀಪ ಅವರು ಅವ್ರ ಇಲಾಖೆ. ಯಾಕಂದ್ರೆ ಗೊತ್ತಾಗೋದಿಲ್ಲ ಬಹಳಷ್ಟು ರೈತರಿಗೆ. ಈಗ ಅವ್ರಿಗೆ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಬಂದು ನಮ್ ಏನು ಯಾವ ಸ್ಕೀಮ್ಸ್ ಇದಾವೆ, ಏನೇನಿದಾವೆ, ಯಾವ ಇಲಾಖೆಯಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಲ್ಲ. ಅದಕ್ಕೋಸ್ಕರ ಹಳ್ಳಿ ರೈತರ ಹತ್ರನೇ ನಮ್ಮ ವಿಜ್ಞಾನಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಅವರವ್ರ ಹಳ್ಳಿಗಳಿಗೆ ಬಂದು ಮಾಹಿತಿ ಕೊಟ್ಟು ಹೆಚ್ಚಿನ ಒಂದು ಜನಸಂಖ್ಯೆ ಆಗಬೇಕು. ಈಗೆಲ್ಲ ಮೊಬೈಲು ಮತ್ತು ಟಿವಿ, ರೇಡಿಯೋ ನಿಮ್ಗೆಲ್ಲ ಇರೋದ್ರಿಂದ ಈಜಿಯಾಗಿ ಸಿಗ್ತದೆ. ಆದ್ರೂ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗೆ ಬಂದು ನಿಮ್ಗೆ ವಿವಿಧ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮ ಬಸವಣ್ಣಪ್ಪ ಹೇಳಿದ ಪ್ರಕಾರ ಸಾವಯವ ಕೃಷಿ ಮೊದಲೆಲ್ಲ ಕೃಷಿ ಸಾವಯವ ಕೃಷಿನೇ ಇತ್ತು. ಮತ್ತೆ ಅದರಿಂದ ಕನ್ವರ್ಟ್ ಆಗಿ ಮತ್ತೆ ನಾವು ರಾಸಾಯನಿಕ ಕೃಷಿ ಬಂದ್ವಿ. ಮತ್ತೆ ತಿರ್ಗಿ ಚಕ್ರ ಮೇಲೆ ಬಂದು ಮತ್ತೆ ತಿರ್ಗಿ ಅಲ್ಲಿಗೆ ಬರ್ತದೆ. ಸೊ ಹಂಗೆ ಟರ್ನ್ ಆಗಿ ಬರ್ತದೆ, ನಿರಂತರ ಇದು ಹಂಗೆ ಹೋಗ್ತಿರ್ತದೆ. ಇದು ಹೆಂಗಾಯ್ತಪ್ಪ ಅಂತಂದ್ರೆ, ನಮಗೆ ಸ್ವತಂತ್ರ ಬಂದ ಟೈಮಲ್ಲಿ ಕಡಿಮೆ ಜನಸಂಖ್ಯೆ ಇದ್ವಿ, ಇಷ್ಟೊಂದು ಜನ ಇದ್ದಿಲ್ಲ ಅವಾಗ. ಆದ್ರೆ ಊಟ ಸಿಗ್ತಿದ್ದಿಲ್ಲ, ನಮ್ಗೆ ಬಹಳಷ್ಟು ಸಮಸ್ಯೆ ಇರ್ತಿತ್ತು. ನಾವು ಹೊಸ ತಳಿಗಳು ಬಿಡುಗಡೆ ಮಾಡಿದ್ವಿ. ತಳಿಗಳಿಗೆ ಶಕ್ತಿ ಜಾಸ್ತಿ ಆಯ್ತು. ಹೆಚ್ಚು ಒಂದು ಗೊಬ್ಬರ ಬೇಕಾದ್ರೆ ಮತ್ತೆ ಹೆಚ್ಚೆಚ್ಚು ಆಹಾರ ಬೇಕು. ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಊಟ ಮಾಡ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಇಳುವರಿ ಬಂದ್ರೆ ಹೆಚ್ಚೆಚ್ಚು ಅದಕ್ಕೆ ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೊಸ ತಳಿಗಳ ಬಿಡುಗಡೆ ಮಾಡಿದ್ವಿ, ಸಾಕಷ್ಟು ಆಹಾರ ಉತ್ಪಾದನೆ ಮಾಡಿದ್ವಿ. ಈಗ ನಮಗೆ ಬೇರೆ ದೇಶಕ್ಕೆ ಕೊಡೋ ಅಂತ ಶಕ್ತಿ ಇದೆ. ನಾವು ಯಾರಿಗಿಲ್ಲ, ನಮಗೇನು ಕಡಿಮೆ ಇಲ್ಲ. ಆದರೆ ನಾವು ಯಾವುದೇ ಮಾಡಬೇಕಾದ್ರೂ ಇತಿಮಿತಿಯಲ್ಲಿ ಇರಬೇಕು.
ಮಿತಿ ಮೀರಿ ಬಿಟ್ರೆ ಅಮೃತನು ವಿಷ ಆಗ್ಬಿಡ್ತದೆ. ಆ ನಿಟ್ಟಿನಲ್ಲಿ ನಾವು ಆ ಸ್ಟೇಜ್ಗೆ ಹೋಗ್ಬಿಟ್ಟಿದೀವಿ. ಹೆಂಗಂದ್ರೆ ಹಂಗೆ ಹಾಕೋದು, ಯಾವ ಟೈಪ್ ಹಾಕೋದು, ಅದು ಯಾವ ಮೆಥಡ್ ಅಲ್ಲಿ ಹಾಕಲ್ಲ, ಯಾವ ಬೆಳೆಗೆ ಶಿಫಾರಸ್ ಮಾಡಿರ್ತೀವಿ, ಯಾವ್ದಕ್ಕೆ ಹಾಕ್ಬೇಕು ಯಾವ್ದಕ್ಕಿಲ್ಲ. ನಾವು ಹತ್ತಿಗೆ ಶಿಫಾರಸ್ ಮಾಡಿರ್ತೀವಿ, ಈ ತರಕಾರಿಗೆ ಬಂದು ಹೊಡಿತಾರೆ. ಹೊಡಿತದ ಇದನ್ನು ಕೂಡ ಹೋಗ್ಬಿಡ್ತದ ಅಂದ ಹೊಡೆದು ಬಿಡ್ತಾರೆ. ಅವಾಗ ಏನಾಗುತ್ತೆ, ಈ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಅಂತ ಗೊತ್ತಾಗುತ್ತೆ, ಒಳ್ಳೆ ಚೆನ್ನಾಗ್ ಬರ್ತದೆ ಹೊಡೀರಿ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ಯಾವ್ದಕ್ಕೆ ಯಾವ್ದು ಶಿಫಾರಸ್ ಮಾಡಿದರೆ, ಯಾವ ಸಮಯದಲ್ಲಿ ಮಾಡಿದರೆ ಅಂತ ಬಹಳ ಇಂಪಾರ್ಟೆಂಟ್. ನೀವೇನಪ್ಪಾ ಅಂತಂದ್ರೆ ಉಳಕ್ಕ ಹೊಡೆದದ್ದು ಔಷಧ ಬೇರೆ, ನಾವು ತಿನ್ನೋದೇ ಬೇರೆ. ನಾವು ತಿಂದಾದ್ಮೇಲೆ ಅದೇನಾಗುತ್ತಂದ್ರೆ ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಇರ್ತಕ್ಕಂತ ಕಬ್ಬಿನ ಅಂಶದ ಎಲ್ಲೆಲ್ಲಿ ಕಬ್ಬು ಇರ್ತದಲ್ಲ, ಆ ಒಂದು ಇದರಲ್ಲಿ ಶೇರ್ಕರಣೆ ಆಗ್ತದೆ. ಜಾಸ್ತಿ ದಿನ ಆದಂಗೆಲ್ಲ ಲಾಸ್ಟ್ ದಿನ ರಿಪೋರ್ಟ್ ಆಗಿ ಬರ್ತದೆ ನಿಮ್ಗೆ ಕ್ಯಾನ್ಸರ್ ಅಂತ. ಅದಕ್ಕೋಸ್ಕರ ಅಂತವನ್ನ ಆಗಕ್ಕೆ ಅವಾಯ್ಡ್ ಮಾಡಿ. ನೀವೇನನ್ನ ಸ್ಪ್ರೈ ಮಾಡಿದ್ರೆ ಅದಕ್ಕೊಂದು 7-8 ದಿನ ಬಿಟ್ಟು ಅದನ್ನ ಕಿತ್ಕೊಂಡ್ಬರ್ಬೇಕು. ಏನಾಗುತ್ತೆ, ಇವತ್ತೇನೆ ಹೊಡೆದ್ಬಿಟ್ಟು ನಾಳೆನೇ ತಂದು ಬಿಡ್ತಾರೆ ಮಾರ್ಕೆಟ್ಗೆ, ಕಡಿಮೆ ರೇಟ್ ಸಿಗ್ತದೆ. ಅದಕ್ಕೆ ನೀವು ಕೋಸಿಗೆ ಮತ್ತೆ ಎಲೆಕೋಸಿಗೆ, ಹೂಕೋಸಿಗೆ ರೇಟೇ ಇರಲ್ಲ. ಜಾಸ್ತಿ ಬೆಳೆದ್ ಬಿಟ್ರೆ ಇದಕ್ಕೆ ಜಾಸ್ತಿ ಹೊಡೆದು ಬಿಡ್ತಾರ ಅಂತ ಔಷಧ. ಅದೇ ನೀವು ಸಾವಯವದಿಂದ ಹೊಡೆದು ನೀವೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇದು ಒಳ್ಳೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ರೆ ಸಾಕಷ್ಟು ಜನ ಮುಗಿಯ ಬಿದ್ದು ತಗೊಂತಾರೆ. ಈಗಿನ ಸಮಯದಲ್ಲಿ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಈಗ ಹೇಳಿದ್ರಲ್ಲ ನಮ್ಮ ಅಚ್ಯುತ್ ರೆಡ್ಡಿ ಅವರು ಸಾವಯವ ಕೃಷಿ ಮಾಡ್ಬೇಕಂದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ಈಸಿಯಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಸಾವಯವ ಕೃಷಿ ಮಾಡಬಹುದು. ಕೃಷಿ ಬೆಳೆಗಳಿಗೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ, 3 ತಿಂಗಳು ಇರ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ನಮ್ಗೆ ಸಾವಯವ ಅಂಶ ಸಿಗೋದಿಲ್ಲ. ದನಗಳಿಗೆ ಇಲ್ಲ. ಈಗ ಮೊದ್ಲೆಲ್ಲ ದನಗಳು ಬೇಕಾದಷ್ಟು ಇದ್ದವು, ಈಗೆಲ್ಲ ದನಗಳು ಕಡಿಮೆ ಆಗಿಬಿಟ್ಟವೆ. ಹಾಲು ಉತ್ಪಾದನೆ ಮಾತ್ರ ಜಾಸ್ತಿ ಆಗಿದೆ. ಅದರಲ್ಲಿ ಹೆಚ್ಚೆಚ್ಚು ಹಾಲು ಕೊಡ್ತಕ್ಕಂತ ಹಸು ತಳಿಗಳು ಮಾತ್ರ ನಾವು ಇಟ್ಕೊಂಡು ಒಂದೇ ಹಳ್ಳಿ ಇರ್ತವೆ, ಅವ್ರಿಗೆ ಮಾತ್ರ ಸಗಣಿ. ಯಾಕಂದ್ರೆ ಹಳ್ಳಿಯಲ್ಲಿ ಜಾಸ್ತಿ ದನ, ಕುರಿ, ಕೋಳಿ ಎಲ್ಲವೂ ಇರ್ಬೇಕು. ಈಗ ಒಂದು ಪೆಟ್ಟಿಗೆ ಅಂಗಡಿ ಅವನು ಲಾಭ ಮಾಡ್ತಾನಂದ್ರೆ ನೀವು ಲಾಭ ಮಾಡಕ್ಕಾಗಲ್ಲ ಕೃಷಿಯವರು. ಯಾಕಂದ್ರೆ ನೀವು ಒಂದೊಂದೇ ಮಾಡ್ತೀರಿ, ಅದು ಬಂದ್ರೆ ಬಂತು, ಇಲ್ಲ ಅಂದ್ರೆ ಈರುಳ್ಳಿ ಹಾಕ್ಬಿಟ್ರೆ ಈರುಳ್ಳಿ ಒಂದೇ ಹಾಕಿರ್ತಾರೆ. ಈರುಳ್ಳಿ ಇವತ್ತು ರೇಟ್ ಇಲ್ಲ ಅಂದ್ರೆ ಮುಗಿಯುತ್ತೆ. ಈರುಳ್ಳಿ ಇಲ್ಲ ಅಂದ್ರೆ ಊಟನೇ ಇಲ್ಲ. ಆದ್ರೆ ಆ ಸಮಯಕ್ಕೆ ಬಂದ್ಬಿಡ್ತದೆ. ಆ ಟೈಮಲ್ಲಿ ನೀವ್ ಏನಾಗ್ಬೇಕಂತಂದ್ರೆ ನೀವು ಜಾಗೃತರಾಗಿ ಯಾವ್ದು ಬೆಳಿಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು, ಎಷ್ಟು ನಾವು ಶೇಖರಣೆ ಮಾಡ್ಕೋಬಹುದು. ಒಂದೊಂದ್ಸರ್ತಿ ರೇಟ್ ಇಲ್ಲ ಅಂದ್ರೆ ಅದನ್ನ ಸ್ಟಾಕ್ ಮಾಡೋ ಒಂದು ಯಾವ್ದ್ರಲ್ಲಿ ಇಟ್ಕೊಂಡು ಮಾಡ್ಬೇಕು. ಈಗೆಲ್ಲ ಸಾಕಷ್ಟು ಸ್ಟೋರೇಜ್ ಫೆಸಿಲಿಟೀಸ್ ಇದೆ, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ನಿಮ್ಗೆಲ್ಲ ಕೊಡ್ತಾರೆ. ಇಲಾಖೆಯಿಂದ ಸಾಕಷ್ಟು ಸವಲತ್ತುಗಳಿದಾವೆ, ನಬಾರ್ಡ್ ಇಂದ ಬೇಕಾದ್ರೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಮಾಡಿ ಬೇರೆ ಬೇರೆ ಬೆಳೆಗಳು ಬೆಳಿಬೇಕು. ಮಧ್ಯದಲ್ಲಿ ಅಂತರ ಬೆಳೆಗಳು ಬೆಳಿಬೇಕು. ಒಂದು ಬೆಳೆ ಏನಾದ್ರೂ ಮಿಸ್ ಆದ್ರೆ ಇನ್ನೊಂದು ಬೆಳೆ ಬರ್ತದೆ. ಇನ್ಸೂರೆನ್ಸ್ ಮಾಡಿದಂಗೆ ಒಂದೇ ಬೆಳೆನ ನಂಬ್ಕೋಬಾರ್ದು, ವಿವಿಧ ಬೆಳೆಗಳು, ಅಂತರ ಬೆಳೆಗಳು ಬೆಳ್ಕೊಂಡು ನೀವು ಹೆಚ್ಚೆಚ್ಚು ಲಾಭ ಮಾಡ್ಕೋಬೇಕು. ಮಾಡಿ ಅದಕ್ಕೆ ಯಾವ್ದು ಮಾರ್ಕೆಟ್ ಇದೆ, ಮಾರ್ಕೆಟ್ ಏನಾದ್ರೂ ಸ್ವಲ್ಪ ಕಡಿಮೆ ಆಗಿದ್ರೆ ಅದಕ್ಕೆ ಮೌಲ್ಯವರ್ಧನೆ ಮಾಡ್ಬೇಕು. ನೀವು ಬರೀ ಹಂಗೆ ಅಕ್ಕಿ ಇದು ಭತ್ತ ಬೆಳೆದ ತಗೊಂಡ ಕೊಟ್ಬಿಟ್ರೆ ಅದು ಕಡಿಮೆ ಆಗುತ್ತೆ. ಭತ್ತನ್ನ ಅಕ್ಕಿ ಮಾಡೋದು ನಿಮ್ ಕೈಲಿ ಮಾಡಕ್ ಆಗಲ್ಲ. ಬೇರೆ ಮಿಲ್ಲಿಗಳಿಗೂ ಅದನ್ನೆಲ್ಲ ಮಾಡಿ ಸ್ವಲ್ಪ ಕೊಡಬೇಕಾಗತ್ತೆ. ಅದೇ ರೀತಿ ಈ ನಮ್ದು ಸಿರಿಧಾನ್ಯಗಳ ಬಗ್ಗಿದೆ. ಸಿರಿಧಾನ್ಯಗಳ ಮೌಲ್ಯವರ್ಧನ ಸರಪಳಿ ಅಂತ ನಂದು ವ್ಯಾಲ್ಯೂ ಚೈನ್ ಪಾರ್ಕ್ ಅಂತ ನಮ್ಮ ವಿಶ್ವವಿದ್ಯಾಲಯದ ಸ್ಟಾರ್ಟ್ ಆಗಿದೆ. ಅಲ್ಲಿ ಬೇಕಾದ್ರೂ ಬಂದು ನೀವೆಲ್ಲ ಮಿಲ್ ಮಾಡ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಎಲ್ಲರೂ ಬಂದು ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಮಿಲ್ ಮಾಡಿ ಅಕ್ಕಿ ಮಾಡಿ ಕೊಟ್ರೆ ನಿಮ್ಗೆ ಜಾಸ್ತಿ ಲಾಭ ಆಗುತ್ತೆ. ನೀವು ರಾಗಿ ಅಥವಾ ಬೇರೆ ಅದನ್ನ ಹಿಟ್ಟು ಮಾಡಿ ಕೊಟ್ರೆ ಇನ್ನೂ ಜಾಸ್ತಿ ಆಗ್ತದೆ. ಈ ರೀತಿ ಸಣ್ಣ ಮಟ್ಟದಲ್ಲಿ ಸಣ್ಣ ಇದರಲ್ಲಿ ನಿಮ್ಮ ಹಳ್ಳಿಗಳಿಗೆ ಬೇಕಾದ್ರೆ ಅದು ಸೌಲಭ್ಯ ಕೊಡ್ತಾರೆ. ನಬಾರ್ಡಿಂದಲ್ಲಿ ಆಗಿರ್ಬೋದು, ಬೇರೆ ಯಾವ್ದೋ ಇಲಾಖೆ ಆಗೋದು, ಬ್ಯಾಂಕ್ನಲ್ಲಿ ಹಾಕಿದ್ರೆ ಸಾಕಷ್ಟು ಎಲ್ಲರೂ ಒಟ್ಟು ಸೇರಿಸಬೇಕು. ಗುಂಪಿದ್ರೇನೆ ಜಾಸ್ತಿ ಶಕ್ತಿ ಬರ್ತದೆ. ಇಂಡಿವಿಜುವಲ್ ಆಗಿಬಿಟ್ರೆ ಏನಾಗುತ್ತೆ, ನಿಮ್ಗೆ ರೇಟು ಸಿಗೋದಿಲ್ಲ, ನಿಮ್ಗೆ ಬೆಳೆದಿದ್ದಕ್ಕೆ ಇದನ್ನಾಗಲ್ಲ. ಗುಂಪು ರಚನೆ ಮಾಡಿ ಎಲ್ಲರೂ ಒಟ್ಟಿಗೆ ಸಿಗ್ತದಂದ್ರೆ ಮಾರ್ಕೆಟ್ ನಲ್ಲಿ ಪರ್ಚೇಸ್ ಮಾಡೋರು ಒಂದೇ ಬಂದು ನಿಮ್ಗೆಲ್ಲ ತಗೊಂಡು ಅದಕ್ಕೆ ಹೆಚ್ಚಿನ ಲಾಭ ಕೊಡ್ತಾರೆ. ಯಾಕಂದ್ರೆ ನೀವು ಡಿಮ್ಯಾಂಡ್ ಮಾಡ್ಬೋದು, ಇಷ್ಟಿದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ಎಲ್ಲರೂ ಒಟ್ಟಾದ್ರೆ ಅವಾಗ ಚೆನ್ನಾಗತ್ತೆ. ನೀವು ಯಾವಾಗಲೂ ಗುಂಪು ರಚನೆ ಮಾಡ್ಕೊಂಡು ಗುಂಪು ಮಾಡಿ ಗುಂಪಿನಿಂದ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಲಾಭ ಬರ್ತದೆ. ಆ ರೀತಿ ಮಾಡಬೇಕು. ಯಾಕಂದ್ರೆ ಈ ಒಂದು ಕೃಷಿ ವಿಕಸಿತ ಸಂಕಲ್ಪ ಅಭಿಯಾನದಲ್ಲಿ ಸಾಕಷ್ಟು ಮಾಹಿತಿನ ಎಲ್ಲ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ. ಇನ್ನ ಹೆಚ್ಚಿನ ಮಾಹಿತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾವಾಗ್ಲೂ ನಿಮಗೆ ಸದಾ ಸಿದ್ಧಿರ್ತದೆ. ಎಲ್ಲಾ ವಿಜ್ಞಾನಿಗಳು ಕಂಡಿರ್ತಾರೆ. ನಿಮ್ಮ ಹಳ್ಳಿಗೂ ಬರ್ತಾರೆ. ಇಲ್ಲಾಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಬಂದು ನೀವೆಲ್ಲ ಅವ್ರ ಫೋನ್ ಮುಖಾಂತರ ನೀವು ಎಲ್ಲಾ ಮಾಹಿತಿನ ಪಡ್ಕೋಬಹುದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಸಾಕಷ್ಟು ವಿವಿಧ ವಿಜ್ಞಾನಿಗಳಿದ್ದಾರೆ, ಅಲ್ಲೆಲ್ಲ ನೋಡ್ಬೋದು. ಅಲ್ಲಿ ನಾವು ಬೆಳೆ ಬೆಳೆದಿರ್ತಕ್ಕಂಥ ನೀವು ಪ್ರಾತ್ಯಕ್ಷಿತವಾಗಿ ನೋಡ್ಬೋದು. ಇನ್ನ ಅನೇಕ ಇದನ್ನ ಬೀಜ ಆಗಿದೆ, ಬೀಜ ಒಳ್ಳೆ ಕ್ವಾಲಿಟಿ ಬೀಜ ಬೇಕಂದ್ರೆ ನಮ್ಮಲ್ಲಿ ಸಿಗ್ತವೆ. ಈಗ ಅಲ್ಲಿ ಇವ್ರು ಹೇಳಿದ್ರು ತೊಗರಿ ಇಲ್ಲಿ ನಮ್ದು 811 ಇದೆ, 811 ಇದೆ, 152 ಇದೆ, TS3R ಇದೆ. TS3R ಹಳೆ ತಳಿ, ಅದನ್ನ ಯಾವ ಮಣ್ಣಿಗೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಕೆಂಪು ಮಣ್ಣಿಗೆ ಆದ್ರೆ ಚೆನ್ನಾಗಿ ಬರ್ತದೆ. ಇದು ಒಂದ್ ಸ್ವಲ್ಪ ಕಪ್ಪು ಮಣ್ಣಿಗೆ ಹಾಕಿದ್ರೆ 811 ಮತ್ತು 152 ಇವು ಬರ್ತದೆ. 811 ನಿಮಗೆ ಫ್ರೀ ಬೀಜ ಕೊಡ್ತಾರೆ ಅಂದ್ರೆ ಅದನ್ನ ಉಪಯೋಗ ಮಾಡ್ಕೋಬೇಕು. ಅದನ್ನ ಬೆಳೆದು ನೀವು ಯಾಕಂದ್ರೆ ಬೀಜದ ಕಾಸ್ಟ್ ನಿಮಗೆ ಸೇವ್ ಆಗುತ್ತೆ. ಯಾಕಂದ್ರೆ ಅವರೊಂದು ಏನೋ ಒಂದು
ಮಿನಿ ಕಿಟ್ಸ್ ಅಂತ ಕೊಡ್ತಾರೆ ಫ್ರೀಯಾಗಿ. ರೈತರು ಬೆಳೆದು ಪಕ್ಕದ ರೈತರು ತೋರಿಸಿದ್ರೆ ನೆಕ್ಸ್ಟ್ ಅದು ಯಾವ್ದು ಬೆಳೆನ ಮಾಡ್ಲಿ ಅನ್ನೋ ಉದ್ದೇಶದಿಂದ ನೀವು ಬೆಳೆದು ಇತರ ರೈತರಿಗೆ ಮಾರ್ಗದರ್ಶನ ಆಗಬೇಕು. ಈ ನಿಟ್ಟಿನಲ್ಲಿ ಐಸಿಆರ್ ಕೃಷಿ ವಿಜ್ಞಾನಿಗಳು ಸಹ ಬಂದಾರೆ. ಅವರಲ್ಲಿ ಬಂದಿರತಕ್ಕ ತಳಿ ಮತ್ತು ಆ ಸಂಶೋಧನೆ ಎಲ್ಲ ಮಾಹಿತಿ ನಿಮಗೆಲ್ಲ ಕೊಟ್ಟಿದ್ದಾರೆ. ನೀವು ಅವ್ರನ್ನ ಸದುಪಯೋಗ ಮಾಡಬೇಕು. ನಿಮ್ಮ ಊರ ಹತ್ರ ಬಂದಾಗ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಅವ್ರ ಹತ್ರ ಪಡ್ಕೊಂಡು ನೀವು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ನೀವು ಸಾಕಷ್ಟು ಅನುಭವ ಇರ್ತದೆ. ನಿಮ್ಮ ಅನುಭವವನ್ನು ಅವರ ಒಂದು ಇದನ್ನ ವಿಜ್ಞಾನಿಗಳ ಒಂದು ಇದನ್ನ ನೋಡಿ ಎರಡನ್ನ ಸರಿ ಮಾಡಿದ್ರೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಲಾಭ ಮಾಡಬಹುದು. ರೈತರನ್ನ ಯಾವ ರೀತಿ ಲಾಭ ಮಾಡಬೇಕು, ಯಾಕಂದ್ರೆ ರೈತರು ಈಗ 50ಕ್ಕಿಂತ ಹೆಚ್ಚಿನ % ರೈತರೇ ಇದ್ದಾರೆ. ಇನ್ನು ಉಳಿದವರೆಲ್ಲ ಬೇರೆ ಬೇರೆ ಸೆಕ್ಟರ್ ನಲ್ಲೇ ಇದ್ದಾರೆ. ಇವರೇ ಬೆಳೆದು ಕೊಟ್ರೆ ಮಾತ್ರ ರೈತರ ಉಳಿದೋದಕ್ಕೆ ಊಟ ಮಾಡಕ್ಕಾಗದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಜಾಗೃತರಾಗಬೇಕು. ಒಳ್ಳೊಳ್ಳೆ ಸ್ಕೀಮ್ಸ್ ಎಲ್ಲ ಬಂದವ ನಾವು ಸದುಪಯೋಗ ಮಾಡ್ಕೋಬೇಕು. ವಿಜ್ಞಾನಿಗಳ ಕಾಂಟ್ಯಾಕ್ಟ್ ಮಾಡ್ಬೇಕು. ಯಾವ ಬೆಳೆ ಬೆಳೆದ್ರೆ ಎಷ್ಟಾಗುತ್ತೆ. ಒಂದೇ ಸರಿ ನೀವು ರನ್ ಆಗ್ಬೋದು. ಮತ್ತೆ ನಾವು ಸಾವಯವಕ್ಕೆ ಹೋಗ್ಬಿಡ್ತು ಅಂದ್ರೆ ಒಂದೇ ಸರಿ ಹೋಗ್ಬಿಟ್ರೆ ಏನಾಗುತ್ತೆ, ಅದಕ್ಕೊಂದ್ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಸ್ವಲ್ಪ ವೇಟಿಂಗ್ ಪೀರಿಯಡ್ ಇರ್ತದೆ. ಅದಕ್ಕೆ ಮತ್ತೆ ಇಲ್ಲಿ ನಮ್ಗೆ ಲಾಸ್ ಆಗುತ್ತೆ, ಮತ್ತೆ ಶಿಫ್ಟ್ ಆಗಬಾರ್ದು. ಸಡನ್ ಆಗಿ ಒಂದು ಹಂತವಾಗಿ ನೀವು ಮಾಡ್ಬೇಕು. ಯಾವ ಬೆಳೆಗಳನ್ನು ಈಸಿಯಾಗಿ ಮಾಡಬಹುದು. ಈ ತೋಟಗಾರಿಕೆ ಬೆಳೆಗಳೇನಿದಾವಲ್ಲ, ಮೊದಲು ಒಂದು 4-5 ವರ್ಷ ನೀವು ಚೆನ್ನಾಗಿ ಮಾಡಿದ್ರೆ ಅವು ನಿಮ್ಮನ್ನ 40 ವರ್ಷದವರೆಗೆ ಸಾಕ್ತವೆ. ನಿಮ್ಗೆ ಏನು ಬೇಕಿಲ್ಲ. ಅದರಲ್ಲಿ ಬಂದಿರ್ತಕ್ಕಂಥ ಎಲೆಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಸದ್ಯ ಅಲ್ಲೇ ಕೊಟ್ಬಿಟ್ರೆ ಅರ್ಧಕ್ಕರ್ಧ ಅಲ್ಲೇ ಕೊಟ್ಟಾಗದೆ. ನೀವು ಸ್ವಲ್ಪ ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಅಡಿಷನ್ ಚೆನ್ನಾಗಿ ಬರ್ಬೇಕಾದ್ರೆ ಕೊಡ್ಬೇಕು. ಅವಾಗಲೂ ಬೆಳೆಗಳು ಹೆಂಗಿರ್ಬೇಕಪ್ಪ ಅಂದ್ರೆ ಹಚ್ಚ ಹಸಿರಾಗಿರ್ಬೇಕು. ಹಸಿರಿದ್ದಷ್ಟು ನಿಮ್ಗೆ ಚೆನ್ನಾಗಿ. ಹಸಿರು ಏನೇನಿಲ್ಲ, ಸ್ವಲ್ಪ ಹಳದಿ ಆಗತ್ತೆ, ಹಂಗೆ ಆಗತ್ತೆ, ಕೆಂಪಾಗತ್ತೆ, ಹಳದಿ ಆಗತ್ತೆ ಅಂತಂದ್ರೆ ಅವಾಗ ಏನೋ ಸ್ವಲ್ಪ ಡಿಫಿಷಿಯನ್ಸಿ ಬಂದಿದೆ, ಏನಾದ್ರು ಕಡಿಮೆ ಹಾಕೊಂಡು ಹೋಗಿ. ಯಾಕಂದ್ರೆ ಎಲ್ಲರೂ ಒಂದೇ ತರ ಇಲ್ಲೆಲ್ಲ ಒಂದೇ ತರ ಇಲ್ಲ, ಒಬ್ಬರಿಗೆ ಬೇರೆ ಬೇರೆ ತರ ಬೇರೆ ಬೇರೆ ಡಿಸೀಸ್ ಇರ್ತದೆ. ಅದಕ್ಕೆ ಅವ್ರಿಗೆ ಟೈಮ್ ನೋಡಿದ್ರೆ ವೀಕ್ನೆಸ್ ಇದ್ದಾಗ ಯಾರಿಗೆ ಕೊಡ್ಬೇಕು ಅಂತಂದೆಲ್ಲ ಅದೇ ಟೈಪ್ ಸಸ್ಯಗಳು ಕೂಡ ಇರ್ತದೆ. ಅದನ್ನ ಸರಿ ಮಾಡಿದ್ರೆ ಇಮಿಡಿಯೇಟ್ ಆಗುತ್ತೆ. ಮತ್ತೆ 16 ಪೋಷಕಾಂಶಗಳು ಇರ್ತವೆ. ಈಗ ಮಣ್ಣಿಂದ ಹೇಳಿದ್ರೆ ಅವರು ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಕಡಿಮೆ ಆಗಿದೆ ಅಂತಂದ್ರೆ, ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿದೆ ಅಂದ್ರೆ ಸಾವಯವ ಪದಾರ್ಥಗಳು ಪೂರ್ತಿ ಬಿಟ್ಬಿಟ್ಟಿವಿ, ನಾವು ಹಾಕದೇ ಬಿಟ್ಬಿಟ್ಟಿವಿ. ಬೇಕಾದಷ್ಟು ಸಿಗ್ತದೆ, ಇಲ್ಲಾಂದ್ರೆ ಬೆಂಕಿ ಹಚ್ಚಿಬಿಡುತ್ತೆ, ಸುಟ್ರೆ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ನಮ್ಮ ದೇಶ ಬೇಕಾದಷ್ಟು ಬಿಸಿಲು ಬರ್ತದೆ, ಬಿಸಿಲಿಂದ ಸಾಕಷ್ಟು ಉತ್ಪನ್ನ ಮಾಡಬಹುದು. ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಈ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನು ನೀವು ಪಡೆದಿರ್ತೀರಿ. ಮತ್ತೆ ಅದನ್ನೆಲ್ಲ ನೀವು ಕಾಂಪೋಸ್ಟ್ ಮಾಡಬಹುದು. ಅವ್ರು ಹೇಳಿದ್ರಲ್ಲ 4 kg ಬೆಲ್ಲ ಹಾಕ್ಬೇಕು, ನೀರ್ ಹಾಕ್ಬೇಕು, ಇದಾಕ್ಬೇಕು, ಅದು 8 ದಿನ ಆಗಿ ವಾಸನೆ ಬರ್ತದ. ಇವಕ್ಕೆಲ್ಲ ಒಗ್ಗಬೇಕು. ನೀವು ಕೆಲಸ ಮಾಡಿದ್ರೆ ಚೆನ್ನಾಗತ್ತೆ. ನೀವು ಕೆಲಸ ಫಸ್ಟ್, ನೀವು ಇನ್ವಾಲ್ವ್ಮೆಂಟ್ ಇರ್ಬೇಕು. ಇಲ್ಲ ನೀವು ಬರೀ ಆಳಿನ ಮೇಲೆ ಬಿಟ್ಟು ಬಂದ್ರೆ ಹಾಳಾಗ್ಬಿಡ್ತದ. ಅದಕ್ಕೋಸ್ಕರ ಆಳ ಜೊತೆಗೆ ನೀವು ಇದ್ರೆ ಮಾತ್ರ ಲಾಭ ಅಂತ ಆಗತ್ತೆ, ಇಲ್ಲಾಂದ್ರೆ ಕೃಷಿ ಲಾಭ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಯಾವುದೇ ವಿಷಯದಲ್ಲಿ ಆಗಲಿ ನಿಮ್ಮ ಜಾಗೃತಿ ನೀವು ನೋಡಿದ್ರೆ ಮಾತ್ರ. ಅದಿಲ್ಲ ಆಳೆ ಅಂದ್ರೆ ಸರಿಯಾಗಿ ಮಾಡೋದಿಲ್ಲ, ವೇಸ್ಟ್ ಆಗುತ್ತೆ, ಲೇಬರ್ ಪೇ ಜಾಸ್ತಿ ಆಗಿಬಿಡ್ತದೆ. ಅದನ್ನೆಲ್ಲ ಮಾಡ್ಬೇಕು. ಗೊಬ್ಬರ ಚೆನ್ನಾಗಿ ಹಾಕೋದಿಲ್ಲ, ಎಲ್ಲೂ ಹಾಕ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ನೀವು ನಿಮ್ಮ ಪರ್ಸನಲ್ ಸೂಪರ್ವಿಷನ್ ಏನಿದೆಯಲ್ಲ ಪ್ರತಿಯೊಂದು ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಇರ್ತದೆ. ಆ ನಿಟ್ಟಿನಲ್ಲಿ ಕೃಷಿ ಲಾಭ ಮಾಡ್ಬೇಕಂದ್ರೆ ನೀವು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಕೃಷಿ ಮಾಡಿದ್ರೆ ಮಾತ್ರ ನಮ್ಮ ಕೃಷಿ ಲಾಭದಾಯಕದತ್ತ ತಗೊಂಡು ಹೋಗ್ಬೋದು. ಹೆಚ್ಚಿನ ಮಾಹಿತಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸದಾಸಿದ್ದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಸಮಾರೋಪ ಸಮಾರಂಭದಲ್ಲಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿ ಡಾಕ್ಟರ್ ಶ್ರೀವಾಣಿ ಜಿಎನ್, ಡಾಕ್ಟರ್ ಮಲ್ಲಾರೆಡ್ಡಿ ಬೇಸಾಯ ಶಾಸ್ತ್ರಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಡಾಕ್ಟರ್ ಸುಭಾಷ್ ಪ್ರಧಾನ ವಿಜ್ಞಾನಿಗಳು ಐಸಿಎಆರ್ ಬೆಂಗಳೂರು, ಡಾಕ್ಟರ್ ಕೆಎನ್ ವಿಶ್ವಾಸ್ ಪ್ರಧಾನ ವಿಜ್ಞಾನಿಗಳು ಐಸಿಎಆರ್ ಬೆಂಗಳೂರು, ಹಾಗೇನೆ ಕೃಷಿ ಇಲಾಖೆಯ ಅಧಿಕಾರಿಗಳು, ಡಿ ರಾಂಪುರ್ ಹಾಗೂ ವಿವಿಧ ಗ್ರಾಮಗಳಿಂದ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರೈತ ಬಂಧುವರೇ, ಇದುವರೆಗೂ ರಾಯಚೂರು ತಾಲೂಕಿನ ಡಿ ರಾಂಪುರ್ ಗ್ರಾಮದಲ್ಲಿ ನಡೆದಂಥ ಮುಂಗಾರು ಪೂರ್ವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಆಸಿಹಾಳ್ ಅವರದಾಗಿತ್ತು.